ವಾಕ್ಯದಲ್ಲಿ ಕರ್ತನೇ ಸ್ವಾಮಿ ತಿಳ್ಕೊಳ್ಳುವಂತ ವಿಷಯವನ್ನ ಮರೆಯಲಾರದೆ ಜ್ಞಾಪಕದಲ್ಲಿ ಇಟ್ಟುಕೊಂಡು ಅನುಸರಿಸಿ ನಡೀಲಿಕ್ಕಾಗುವಂತೆ ಜ್ಞಾನ ವಿವೇಕವನ್ನ ದಯಪಾಲಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವನ ತಂದೆಯೇ, ಆಮೇಲೆ. ಪ್ರೀತಿಯುಳ್ಳವರೇ, ಇವತ್ತು ಯೆರೆಮೀಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದರಲ್ಲಿ 47 ವಚನಗಳಿದೆ. ಇದರಲ್ಲಿ ನಾನು ಪ್ರಮುಖವಾಗಿ 2 ಭಾಗಗಳನ್ನಾಗಿ ಮಾಡಿದ್ದೇನೆ. ಒಟ್ಟು 9 ವಿಷಯಗಳು ಇದರಲ್ಲಿದೆ. 9 ವಿಷಯಗಳಲ್ಲಿ 1ನೇ ವಚನದಿಂದ ಹಿಡಿದು 24ನೇ ವಚನದವರೆಗೂ ಮೊದಲನೇ ಭಾಗ. ಇದು ಮೋವಾಬಿನ ವಿಷಯವಾದ ತೀರ್ಪಿನ ಕುರಿತು. ಇದರಲ್ಲಿ 5 ಪಾಯಿಂಟ್ಗಳು ಮತ್ತೆ ಇದೆ. ಮೊದಲನೇ ಭಾಗ 24ನೇ ವಚನದವರೆಗಿದೆ. ಇದು ಮೋವಾಬಿನ ವಿರುದ್ಧದ ತೀರ್ಪು. 25ನೇ ವಚನದಿಂದ 47ನೇ ವಚನದವರೆಗೆ ಇದು 2ನೇ ಭಾಗ. ಇದು ಮೋವಾಬಿನ ತೀರ್ಪಿಗೆ ಕಾರಣ ಏನು ಅನ್ನುವಂಥದ್ದು. ಇದರಲ್ಲಿ 4 ಭಾಗ ಇದೆ. ಮೊದಲನೇ ಭಾಗದಲ್ಲಿ 5 ಪಾಯಿಂಟ್ಸ್ಗಳಿದೆ, ಮತ್ತೆ 2ನೇ ಭಾಗದಲ್ಲಿ 4 ಪಾಯಿಂಟ್ಸ್ ಇದೆ. ಒಂದೊಂದಾಗಿ ನಾವು ನೋಡ್ಕೊಂಡು ಹೋಗೋಣ. ಸೊ 1ನೇ ವಚನದಿಂದ ನಾವು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಮೋವಾಬ್ ವಿಷಯವಾಗಿ ಕೆಲವು ವಿಷಯಗಳನ್ನ ಹೇಳ್ತೀನಿ. ಅನೇಕರಿಗೆ ಗೊತ್ತಿರುತ್ತೆ, ನಾನು ಪುನರಾವರ್ತಿಸ್ತಾ ಇದ್ದೇನೆ. ಈಗ ಮೋವಾಬ್ ಅನ್ನುವಂಥದ್ದು ಯಹೂದ ಪ್ರಾಂತದ ಪೂರ್ವ ದಿಕ್ಕಿನಲ್ಲಿದೆ. ಪಕ್ಕದ್ದೇ, ದೂರ ಕೂಡ ಇಲ್ಲ, ಪಕ್ಕದ ಪ್ರಾಂತ್ಯವೇ. ಯಹೂದ ಪ್ರಾಂತದ ಪೂರ್ವದಲ್ಲಿನ ಪಕ್ಕದ ಪ್ರಾಂತ್ಯವೇ ಈ ಮೋವಾಬ್ ಅನ್ನುವಂಥದ್ದು. ಇದು ಯೋರ್ದಾನ್ ಮತ್ತೊಂದು ಭಾಗದಲ್ಲಿದೆ. ಈ ಮೋವಾಬ್ ಪೂರ್ವಿಕರು ಯಾರು ಅಂತಂದ್ರೆ ಲೋಟನ ಹಿರಿಯ ಮಗಳ ಸಂತತಿ. ಆದಿಕಾಂಡ 19ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. ಲೋಟನ ಹಿರಿಯ ಮಗಳ ಸಂತತಿಯೇ ಮೋವಾಬರು. ಮೋವಾಬ್ ಅಂದರೆ ತಂದೆಯಿಂದ ಉಂಟಾದವನು ಅಂತ ಅರ್ಥ. ಮೋವಾಬ್ ಪದದ ಅರ್ಥ ತಂದೆಯಿಂದ ಉಂಟಾದವನು. ಆದಿಕಾಂಡ 19ನೇ ಅಧ್ಯಾಯ 37ನೇ ವಚನದಲ್ಲಿ ನಾವಿದನ್ನ ನೋಡ್ತೇವೆ. ಈ ಮೋವಾಬಿನ ವಿಷಯವಾದ ದೈವೋಕ್ತಿಯನ್ನ ಇತರ ಪ್ರವಾದಿಗಳು ಕೂಡ ಹೇಳಿದ್ದಾರೆ. ಯೆಶಾಯ 15ನೇ ಅಧ್ಯಾಯ ಮತ್ತು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇದೇ ಈಗ ಯೆರೆಮೀಯ 48ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೇವೆ, ಮೋವಾಬಿನ ವಿರುದ್ಧವಾದಂತಹ ತೀರ್ಪು ಏನಿದೆ, ಈ ಸಂಗತಿಗಳನ್ನ ಯೆಶಾಯ 15 ಮತ್ತು 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆಮೋಸ 2ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ ನೋಡ್ತೇವೆ. ಚೆಫನ್ಯ 2:9 ನೋಡ್ತೇವೆ. ಮತ್ತು ಯೆಹೆಜ್ಕೇಲ 25:8ರಿಂದ 11 ನೋಡ್ತೇವೆ. ಯೆರೆಮೀಯನಲ್ಲದೆ ಉಳಿದ 4 ಪ್ರವಾದಿಗಳು ಕೂಡ ಈ ಒಂದು ಮೋವಾಬಿನ ತೀರ್ಪಿನ ವಿಷಯವಾಗಿ ಪ್ರವಾದನೆ ಮಾಡಿದ್ದಾರೆ. ಯೆಶಾಯ, ಆಮೋಸ, ಚೆಫನ್ಯ ಮತ್ತು ಯೆಹೆಜ್ಕೇಲ. ಸೊ ಇಲ್ಲಿ 48ನೇ ಅಧ್ಯಾಯದಲ್ಲಿ ನಾವು ಯೆರೆಮೀಯನು ನುಡಿದಂತಹ ಪ್ರವಾದನೆ, ಮೋವಾಬಿನ ವಿಷಯವಾದಂತಹ ದೈವೋಕ್ತಿ, ಒಂದು ತೀರ್ಪಿನ ಮಾತು ಇದು. ಮೋವಾಬ್ ಅನ್ನುವಂಥದ್ದು ಅಹಂಕಾರದಿಂದಲೂ ತುಂಬಾ ಮೆರೀತಾ ಇತ್ತು. ಸೊ ಅದರ ವಿಷಯವಾಗಿ ಅದರ ಗತಿ ಏನಾಗುತ್ತೆ ಅಂತ ಹೇಳಿ ಯೆರೆಮೀಯನು ಪ್ರವಾದನೆ ನುಡಿತಾ ಇದ್ದಾನೆ. 1ರಿಂದ 5 ವಚನ ಮೊದಲನೇ ಭಾಗ. ಮೇನ್ ಹೆಡ್ಡಿಂಗ್ ನಲ್ಲಿ ಮೊದಲ 5 ವಚನಗಳು ಮೋವಾಬಿನ ಪ್ರಾಂತದ ನ್ಯಾಯ ತೀರ್ಪು. ಮೊದಲ 5 ವಚನಗಳು ನಾವು ನೋಡೋಣ. ಮೋವಾಬನ್ನು ಕುರಿತದ್ದು. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ನೆಬೂ ಊರಿನ ಗತಿಯನ್ನು ಏನು ಹೇಳಲಿ, ಅದು ಹಾಳಾಯಿತು. ಕಿರ್ಯಾತೈಮು ಶತ್ರುವಿನ ಕೈಗೆ ಸಿಕ್ಕಿ ಮಾನಭಂಗ ಹೊಂದಿದೆ. ಮಿಸ್ಗಾಬ್ ಕೆಡವಲ್ಪಟ್ಟು ಅವಮಾನಕ್ಕೆ ಗುರಿಯಾಗಿದೆ. ಮೋವಾಬಿನ ಕೀರ್ತಿಯು ಮಾಯವಾಯಿತು. ಶತ್ರುಗಳು ಎಷ್ಬೋನಿನಲ್ಲಿ ದೇಶಕ್ಕೆ ಕೇಡನ್ನು ಕಲ್ಪಿಸಿ ಮೋವಾಬು ಇನ್ನು ಜನಾಂಗವೆನಿಸಿಕೊಳ್ಳದಂತೆ ಅದನ್ನು ನಿರ್ಮೂಲ ಮಾಡೋಣ ಬನ್ನಿರಿ ಎಂದು ಆಲೋಚಿಸಿಕೊಂಡಿದ್ದಾರೆ. ಮದ್ಮೇಲೆ ನೀನು ಸಹ ಸುಮ್ಮನಾಗುವಿ, ಖಡ್ಗವು ನಿನ್ನನ್ನು ಹಿಂದಟ್ಟುವುದು,
ಅಯ್ಯೋ ಸೆರೆ ಹೋದೆವು, ಬಹು ನಾಶವಾದೆವು ಎಂಬ ಕೂಗಾಟವು ಹೊರನೈಮಿಯಿಂದ ಕೇಳಿ ಬರುತ್ತದೆ. ಮೋವಾಬಿಗೆ ಭಂಗವಾಯಿತು, ಅಲ್ಲಿ ದಿಕ್ಕೆಟ್ಟವರು ಮೊರೆ ಇಟ್ಟಿದ್ದಾರೆ. ಅಳುತ್ತಳುತ್ತಾ ಲೋಹಿತ್ ದಿಣ್ಣೆಯನ್ನು ಹತ್ತುತ್ತಾರೆ. ನಾಶವಾದೆವಲ್ಲ ಎಂಬ ಪ್ರಾಣ ಸಂಕಟ ಪ್ರಲಾಪವು ಹೊರನಹಿಮ್ ಇಳಿಜಾರ್ನಲ್ಲಿ ಕೇಳಿಸುತ್ತದೆ. ಓಡಿ ಹೋಗಿರಿ, ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ, ಅಡವಿಯಲ್ಲಿನ ಜಾಲಿಯಂತಿರ್ರಿ. ನೀನು ನಿನ್ನ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸವಿಟ್ಟದ್ದರಿಂದ ನೀನು ಶತ್ರುವಿನ ಕೈವಶವಾಗುವಿ. ಕೆಮೋಷ್ ದೇವತೆಯು ಅದರ ಭಕ್ತರಾದ ಯಾಜಕರು ಪ್ರಧಾನರು ಒಟ್ಟಾಗಿ ಸೆರೆ ಹೋಗುವರು. ಈ 5 ವಚನಗಳಲ್ಲಿ ಮೋವಾಬಿನ ಪ್ರಮುಖ ಊರಿನ ಹೆಸರುಗಳನ್ನ ನಾವಿಲ್ಲಿ ನೋಡ್ತೇವೆ. ನೆಬೋ, ಕಿರಿಯಾತಯಿಮ್, ಮಿಸ್ಗಾಬ್, ಮದ್ಮೆನೆ, ಲೋಹಿತ್, ಎಶ್ಬೋನ್. ಸೊ ಇವಿಷ್ಟು 1-5 ವಚನಗಳು ನಾವು ನೋಡಿದಂತಹ ಮೋವಾಬಿನ ಪಟ್ಟಣಗಳಾಗಿವೆ ಇವೆಲ್ಲ. ಸೊ ಈ ಎಲ್ಲಾ ಪಟ್ಟಣಗಳ ವಿಷಯವಾಗಿ ಇದು ನಾಶವಾಗುತ್ತೆ ಅಂತೇಳಿ 1-5 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂತಹ ಒಂದು ವಚನ ಏನಂತಂದ್ರೆ 7ನೇ ವಚನ. ನೀನು ನಿನ್ನ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸವಿಟ್ಟಿದ್ದರಿಂದ, ಕ್ಷಮಿಸಿ 5 ಭಾಗ ದಾಟಿ ಹೋಗ್ತಾ ಇದ್ದಿಲ್ಲ ನಾನು. ಓಕೆ, 1-5 ವಚನಗಳಲ್ಲಿ ನಾವು ಸಿಟಿಗಳನ್ನ ಮಾತ್ರ ನೋಡ್ತೇವೆ. 2ನೇ ಭಾಗ 6ನೇ ಅಧ್ಯಾಯದಿಂದ 6ನೇ ವಚನದಿಂದ 9ನೇ ವಚನದವರೆಗೂ ಮೋವಾಬಿನ ಮೇಲೆ ಬರುವ ತೀರ್ಪು, ಅದರ ಭಯ ನಾವು ನೋಡ್ತೇವೆ 6ನೇ ವಚನದಿಂದ. ಸೊ 6ನೇ ವಚನದಲ್ಲಿ ಹೇಳ್ತೇವೆ, ಓಡಿ ಹೋಗಿರಿ, ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ, ಅಡವಿಯಲ್ಲಿನ ಜಾಲಿಯಂತಿರ್ರಿ. 7ನೇ ವಚನ ಬಹಳ ಪ್ರಾಮುಖ್ಯ. ನೀನು ನಿನ್ನ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸವಿಟ್ಟದ್ದರಿಂದ ನೀನು ಶತ್ರುವಿನ ಕೈವಶವಾಗುವಿ. ಸೊ ಇಲ್ಲಿ ಈ ಮೋವಾಬ್ ಪ್ರಾಂತದ ಎಲ್ಲಾ ಪಟ್ಟಣಗಳ ಹೆಸರುಗಳನ್ನ ಹೇಳ್ಕೊಂಡು ನೀವು ಹಾಳಾಗ್ತೀರಿ, ಮಾನಭಂಗ ಹೊಂದ್ತೀರಿ, ನಿಮಗೆ ಕೇಡು ಉಂಟಾಗತ್ತೆ, ನಾಶವಾಗ್ತೀರಿ ಅಂತೇಳಿ ಪ್ರವಾದಿ ನುಡಿತಾ ಇದ್ದಾನೆ. ದೇವರು ಪ್ರವಾದಿ ಮೂಲಕವಾಗಿ ಹೇಳ್ತಾ ಇದ್ದಾನೆ. ಈ 7ನೇ ವಚನ ಬಹಳ ಪ್ರಾಮುಖ್ಯವಾಗಿ ಯಾಕೆ ಇದೆಲ್ಲ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ, ನಿಮ್ಮ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ನೀವು ಭರವಸವಿಟ್ಟಿದ್ದೀರಿ. ಆತ್ಮಿಕವಾಗಿ ನಾವು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಇದನ್ನು ಹೋಲಿಸಿಕೊಳ್ಬಹುದು. ನಾವು ಹೆಮ್ಮೆ ಪಡ್ತೇವೆ ನಮ್ಮ ಜ್ಞಾನದ ವಿಷಯವಾಗಿ, ನಮ್ಮ ವಿವೇಕದ ವಿಷಯವಾಗಿ, ನಮ್ಮ ಹಣ ಅಂತಸ್ತಿನ ವಿಷಯವಾಗಿ, ಮತ್ತು ನಮ್ಮ ಎಲ್ಲಾ ಕಾಂಟ್ಯಾಕ್ಟ್ಸ್, ನನಗೆ ಅವ್ರು ಗೊತ್ತು, ನನ್ಗೆ ಇವ್ರು ಗೊತ್ತು, ಈ ವಿಷಯವಾಗಿ ನಾವು ಹೆಮ್ಮೆ ಪಡ್ತಾ ಇರ್ತೇವೆ. ಸೊ ಇದೇ 7ನೇ ವಚನದಲ್ಲಿ ನೋಡ್ತೇವೆ. ನಮ್ಮ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸವಿಟ್ಟದ್ದರಿಂದ. ನಮ್ಮ ಭರವಸೆ ದೇವರಾಗಿರ್ಬೇಕು. ಆದ್ರೆ ಇಲ್ಲೇನಾಗಿದೆ, ಇವೆಲ್ಲ ನಮ್ಮ ಕೆಲಸ, ನಮ್ಮ ಧನರಾಶಿ, ನಮ್ಮ ಸಂಪರ್ಕ, ನಮ್ಮ ಅಂತಸ್ತು, ಇದ್ರಗಳ ಮೇಲೆ ನಮ್ಮ ಭರವಸೆ ಬಿಟ್ಟದ್ರಿಂದ ನಾವು ಶತ್ರುವಿನ ಕೈವಶವಾಗುತ್ತೇವೆ. ಮುಂದೆ ಕೆಮೋಷ್ ದೇವತೆಯು ಅದರ ಭಕ್ತರಾದ ಯಾಜಕರು ಪ್ರಧಾನರು ಒಟ್ಟಾಗಿ ಸೆರೆ ಹೋಗುವರು. ಅಂದ್ರೆ ಇಲ್ಲಿ ವಿಗ್ರಹಾರಾಧನೆ ಕುರಿತಾಗಿ ದೇವರಿಗೆ ಕೊಡುವಂತ ಸ್ಥಾನ ಬೇರೆಯವರಿಗೆ ಕೊಟ್ಟದ್ದರಿಂದ, ಬೇರೆ ದೇವರಿಗೆ, ಬೇರೆ ವಸ್ತುವಿಗೆ ಕೊಟ್ಟದ್ದರಿಂದ ನೀವು ಸೆರೆಗೆ ಹೋಗುವಿರಿ ಅಂತ ಹೇಳಿ. ಸೊ 48ನೇ ಅಧ್ಯಾಯ 7ನೇ ವಚನ ಬಹಳ ಪ್ರಾಮುಖ್ಯವಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡಬಹುದು. ಇನ್ನೂ ಒಂದು ವಚನ ಕೂಡ ಇದೆ, ಅದು ಮುಂದೆ ನಾವು ನೋಡೋಣ. ಸೊ 6-9 ವಚನಗಳನ್ನ ನಾವೇನ್ ನೋಡ್ತೇವೆ ಅಂತಂದ್ರೆ, ಮೋವಾಬಿನ ಮೇಲೆ ಬರುವಂತಹ ತೀರ್ಪಿನ ಭಯ. 8ನೇ ವಚನದಲ್ಲಿ ನೋಡೋಣ. ಸೂರೆಗಾರನು ಪ್ರತಿಯೊಂದು ಪಟ್ಟಣದ ಮೇಲೆ ಬೀಳುವನು, ಯಾವ ಪಟ್ಟಣವೂ ಉಳಿಯದು. ಯೆಹೋವನು ನುಡಿದಂತೆಯೇ ತಗ್ಗಿನ ಭೂಮಿಯು ಹಾಳಾಗುವುದು, ಮೇಲ್ನಾಡು ನಾಶವಾಗುವುದು. ಮೋವಾಬಿಗೆ ರೆಕ್ಕೆ ಕಟ್ಟಿರಿ, ಅದು ಹಾರಿ ಹೋಗಬೇಕಲ್ಲ, ಅದರ ಪಟ್ಟಣಗಳು ಹಾಳು ಬಿದ್ದು ನಿರ್ಜನವಾಗುವವು. ಸೊ ಇಲ್ಲಿ ಒಂಥರ ವಾರ್ನಿಂಗ್ ತರ, ಎಚ್ಚರಿಕೆ ತರ, ಇದು ಸಿಟಿ ಈಗ ನಾಶ ಆಗುತ್ತೆ, ಮೋವಾಬ್ ನಾಶ ಆಗುತ್ತೆ, ಅದು ಏನೇನೆಲ್ಲ ಆಗತ್ತೆ ಅಂತ ಹೇಳಿ 6-9 ವಚನಗಳಲ್ಲಿ ನಾವು ನೋಡ್ತೇವೆ. ಮತ್ತೀಗ 10-13 3ನೇ ಭಾಗ, ಸಂತೃಪ್ತಿಯಿಂದ ಕೂಡಿದಂತಹ ಒಂದು ಮೋವಾಬ್ ಇದು ಖಾಲಿ ಆಗುತ್ತೆ, ಖಾಲಿ ಆಗುತ್ತೆ. 10-13ನೇ ವಚನ. ಈ ಮೋವಾಬ್ ಪ್ರಾಂತ್ಯ ಹೇಗಿದೆ 10ನೇ ವಚನ ನೋಡೋಣ.
ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಈ ಪಾಯಿಂಟ್ ನೀವು ಬರ್ಕೊಂಡು, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ತನ್ನ ಕತ್ತಿಯನ್ನು ರಕ್ತ ಸುರಿಸದಂತೆ ತಡೆಯುವವನಿಗೆ ಶಾಪ ತಗಲಲಿ. ಮೋವಾಬು ಚಿಕ್ಕತನದಿಂದಲೂ ನೆಮ್ಮದಿಯಾಗಿದೆ. ಅದು ಮಡ್ಡಿಯ ಮೇಲೆ ನಿಂತಿರುವ ದ್ರಾಕ್ಷರಸದಂತಿದೆ. ಅದನ್ನು ಪಾತ್ರೆಯಿಂದ ಪಾತ್ರೆಗೆ ಯಾರೂ ಒಯ್ಯಲಿಲ್ಲ, ಅದು ಸೆರೆ ಹೋಗಲಿಲ್ಲ. ಆದ ಕಾರಣ ಅದರ ರುಚಿಯು ಅದರಲ್ಲಿದೆ, ಅದರ ವಾಸನೆಯು ಬೇರ್ಪಡಲಿಲ್ಲ. ಹೀಗಿರಲು ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಮುಂದಿನ ಕಾಲದಲ್ಲಿ ನಾನು ಅವರ ಬಳಿಗೆ ಒಯ್ಯತಕ್ಕವರನ್ನು ಕಳುಹಿಸುವೆನು. ಅವರು ಅದನ್ನು ಹೊಯ್ದು ಬಿಡುವರು, ಪಾತ್ರೆಗಳನ್ನು ಬರಿದು ಮಾಡುವರು, ಗಡಿಗೆಗಳನ್ನು ಹೊಡೆದು ಬಿಡುವರು. ಆಗ ಇಸ್ರಾಯೇಲ್ ವಂಶದವರು ತಮಗೆ ಭರವಸವಾದ ಬೇತೇಲಿನಿಂದ ಆಶಾಭಂಗ ಪಟ್ಟಂತೆ ಮೋವಾಬ್ಯರು ಕೆಮೋಷಿನಿಂದ ಆಶಾಭಂಗ ಪಡುವರು. ಸೊ ಇಲ್ಲಿ ಆ ಸಂಪದ್ಭರಿತವಾಗಿ ಮೋವಾಬ್ ಪ್ರಾಂತ್ಯ ಇತ್ತು. ಸೊ ಅದು ಈಗ ಇನ್ಮೇಲೆ ಆತರ ಇರಲ್ಲ. 11ನೇ ವರ್ಷದಲ್ಲಿ ನೋಡ್ಬೇಕಂದ್ರೆ ಮೋವಾಬ್ ಚಿಕ್ಕತನದಿಂದಲೂ ನೆಮ್ಮದಿಯಾಗಿದೆ. ಅಂದ್ರೆ ಮೋವಾಬ್ ಸ್ಟಾರ್ಟಿಂಗ್ ಇಂದಲೂ ಅದರ ಪ್ರಾಯಸ್ಥಾನದಿಂದಲೂ ಬಾಲ್ಯದಲ್ಲಿ, ಪ್ರಾಯಸ್ಥಾನದಲ್ಲಿ, ಅಡಲ್ಟ್ ಏಜ್ ಅಲ್ಲಿ ಚೆನ್ನಾಗಿತ್ತು, ಸಮೃದ್ಧ ಭರಿತವಾಗಿತ್ತು ಅಂತೇಳಿ ಇಲ್ಲಿ ನೋಡ್ತೇವೆ. ಅಂದ್ರೆ ಅದಕ್ಕೆ ಯಾವುದು ತೊಂದರೆ ಇದ್ದಿಲ್ಲ, ಅದಕ್ಕೆ ಯಾವುದು ಸಮಸ್ಯೆ ಆಗಿಲ್ಲ, ಯಾರು ಆ ಒಂದು ಪ್ರಾಂತ್ಯಕ್ಕೆ ಅಟ್ಯಾಕ್ ಮಾಡಿಲ್ಲ. ಹಾಗಾಗಿ ಅದು ತುಂಬಾ ಚೆನ್ನಾಗಿದೆ, ಸೇಫ್ ಆಗಿದೆ, ಸಂತೋಷ ಭರಿತರಾಗಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಹಂಗ ಅನ್ಕೋಬೇಡ್ರಿ. 12ನೇ ವಚನ, ಒಯ್ಯತಕ್ಕವನನ್ನು ಕಳಿಸುವೆನು, ಅವರು ಅದನ್ನು ಒಯ್ದು ಬಿಡುವರು. ಅಂತಂದ್ರೆ ಅದನ್ನು ನಾಶ ಮಾಡ್ಲಿಕ್ಕೆ ನಾನು ವ್ಯಕ್ತಿಯನ್ನ ಕಳಿಸ್ತೇನೆ, ಸೈನ್ಯವನ್ನ ಕಳಿಸ್ತೇನೆ, ಪಾತ್ರೆಗಳನ್ನು ಬರಿದು ಮಾಡುವರು, ಗಡಿಗೆಗಳನ್ನು ಹೊಡೆದು ಬಿಡುವರು. ಸೊ ಇದು ನಾಶ ಆಗತ್ತೆ, ಇದ್ರ ಖಾಲಿ ಆಗತ್ತೆ. ಮೋವಾಬ್ ಪ್ರಾಂತ್ಯವು ಎಷ್ಟೇ ಸಮೃದ್ಧಿಯಾಗಿದ್ರು ಅದು ಖಾಲಿ ಆಗತ್ತೆ ಅನ್ನುವಂತಹ ಒಂದು ವಿಚಾರ. ಈ ಒಂದು ಪಾಯಿಂಟ್ ಅಲ್ಲಿ 10ನೇ ವಚನ ಬಹಳ ಪ್ರಾಮುಖ್ಯವಾಗಿ ನನಗೆ ತಾಕಿದ್ದು. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ಅನ್ನುವಂಥದ್ದು. ಮುಂದೆ 14ರಿಂದ 17 ವಚನಗಳಲ್ಲಿ ನಾವು ಮೋವಾಬಿನ ವಿಪತ್ತಿನ ಕುರಿತಾಗಿ ನಾವು ನೋಡ್ತೇವೆ. ಇಲ್ಲಿ ಏನಿದೆ ಅಂತಂದ್ರೆ, 14ನೇ ವಚನಗಳಲ್ಲೆಲ್ಲ ನಮ್ಮಲ್ಲಿ ಶೂರರಿದ್ದಾರೆ, ನಮ್ಮಲ್ಲಿ ಪಂಡಿತರಿದ್ದಾರೆ, ನಮ್ಮಲ್ಲಿ ಜ್ಞಾನವಂತರಿದ್ದಾರೆ, ಪರಾಕ್ರಮಿಗಳಿದ್ದಾರೆ, ಯುದ್ಧ ಪ್ರವೀಣರಿದ್ದಾರೆ, ನಮಗೆ ಏನೂ ಆಗೋದಿಲ್ಲ, ನಮ್ಗೇನು ತೊಂದರೆ ಉಂಟಾಗಲ್ಲ ಅಂತೇಳಿ ಮೋವಾಬ್ ಅಂದ್ಕೊಂಡಿರ್ತದೆ. ಮೋವಾಬ್ ದೇಶದವರು ಕೂಡ ಅವ್ರಿಗೆ ನಮ್ಗೆಲ್ಲ ಸಮೃದ್ಧ ಭರಿತವಾಗಿದೆ, ನಮ್ಗೆ ಯಾವ ಕೇಡು ತಾಕೋದಿಲ್ಲ, ನಮ್ಗೇನ್ ತೊಂದರೆನೆ ಆಗಲ್ಲ ಅಂತೇಳಿ 14ರಿಂದ 17ನೇ ವಚನದಲ್ಲಿ ನಾವು ನೋಡ್ತೇವೆ. ಆದ್ರೆ ಯೆರೆಮೀಯನ ಪ್ರವಾದನೆ ಏನು ನೋಡೋಣ. 14ನೇ ವಚನ, ನಾವು ಶೂರರು, ಯುದ್ಧ ಪ್ರವೀಣರಾದ ಪರಾಕ್ರಮಶಾಲಿಗಳು ಎಂದು ನೀವು ಅಂದುಕೊಳ್ಳುವುದು ಹೇಗೆ? ಮೋವಾಬು ಹಾಳಾಗಿದೆ, ಸುಟ್ಟು ಹೋದ ಅದರ ಪಟ್ಟಣಗಳಿಂದ ಹೊಗೆ ಎದ್ದಿದೆ, ಅದರ ಯುವಕ ಶ್ರೇಷ್ಠರು ಹತರಾಗುವುದಕ್ಕೆ ಇಳಿದು ಹೋಗಿದ್ದಾರೆ. ಇದು ಸೇನಾಧೀಶ್ವರನಾದ ಯೆಹೋವನೆಂಬ ನಾಮವುಳ್ಳ ರಾಜಾಧಿರಾಜನ ನುಡಿ. ಮೋವಾಬಿಗೆ ದುರ್ಗತಿ ಸಮೀಪಿಸಿದೆ, ವಿಪತ್ತು ಬೇಗ ಬರುವುದು. ಮೋವಾಬಿನ ನೆರೆಹೊರೆಯವರು ಅದರ ಹೆಸರು ವಾಸಿಯನ್ನು ಬಲ್ಲವರೇ, ನೀವೆಲ್ಲರೂ ಅದಕ್ಕಾಗಿ ಎದೆ ಬಡಿಕೊಳ್ಳಿರಿ. ಅಯ್ಯೋ, ಬಲವಾದ ಕೋಲು, ಮಹಿಮೆಗೆ ದಂಡವು ಮುರಿದು ಹೋಯಿತಲ್ಲ ಎಂದು ಪ್ರಲಾಪಿಸಿರಿ. ಸೊ ನೀವೆಷ್ಟೇ ಸ್ಟ್ರಾಂಗ್ ಆಗಿದ್ರು, ನಿಮ್ಮಲ್ಲಿ ಎಷ್ಟೇ ಶೂರರಿದ್ರು, ಯುದ್ಧ ಪ್ರವೀಣರಿದ್ರು, ಪರಾಕ್ರಮಿಗಳಿದ್ರು, ನೀವು ನಾಶವಾಗ್ತೀರಿ, ನಿಮಗೆ ಕೇಡು ಉಂಟಾಗುತ್ತೆ, ನಿಮಗೆ ತೊಂದರೆ ಆಗತ್ತೆ ಅಂತೇಳಿ ಮೋವಾಬಿನ ವಿಷಯವಾಗಿ ನಾವಿಲ್ಲಿ ನೋಡ್ತೇವೆ. 4ನೇ ಪಾಯಿಂಟ್. 5ನೇದು 18ನೇ ವಚನದಿಂದ 24ನೇ ವಚನದವರೆಗೆ. ಇದು ಮೋವಾಬ್ ವಿಜಯದ ಸಂಪೂರ್ಣ ಸ್ವರೂಪ. ಅಂದ್ರೆ ಅದು ಹೇಗಿತ್ತು ಮೋವಾಬ್ ಅನ್ನುವಂಥದ್ದು 18ರಿಂದ 24ರಲ್ಲಿ ನಾವು ನೋಡುತ್ತೇವೆ. ಯುವತಿಯೇ, ದೇಬೋನ್ ಪುರಿಯೇ, ನಿನ್ನ ಮಹಿಮೆಯು ಪದವಿಯಿಂದ ಕೆಳಕ್ಕಿಳಿದು ಬಾಯಾರಿದವಳಾಗಿ ಕೂತುಕೋ. ಇದು ಕೂಡ ಮೋವಾಬ್ ದೇಶದ ಒಂದು ಸಿಟಿ ಹೆಸರು, ದೇಬೋನ್ ಪುರಿ ಅನ್ನುವಂಥದ್ದು. ಸೊ ಮೋವಾಬನ್ನು ಹಾಳು ಮಾಡುವವನು ನನಗೆ ವಿರುದ್ಧವಾಗಿ ಬಂದು ನಿನ್ನ ಕೋಟೆ ಕೊತ್ತಲಗಳನ್ನು ಕೆಡವಿದ್ದಾನಲ್ಲ. ಈ ವಚನಗಳೆಲ್ಲ ಮೋವಾಬಿನ ಸಿಟಿ ಹೆಸರುಗಳಿದೆ. 24ರವರೆಗೂ ನೀವು ನೋಡಿದ್ರೆ ಆ ಒಂದು ಸಿಟಿ ಹೆಸರುಗಳು ಕೊಟ್ಟಿದ್ದಾರೆ, ಮೋವಾಬಿನ ಪ್ರಾಂತದ ಹೆಸರುಗಳು ಕೊಟ್ಟಿದ್ದಾರೆ. ಮತ್ತು ನೀವು ಗೋಳಾಡ್ತೀರಿ, ಕಿರಿಸ್ತೀರಿ, ನಿಮ್ಮ ಗತಿ ಹಾಳಾಗತ್ತೆ ಅಂತ ಹೇಳಿ ನೋಡಿ. 21ನೇ ವಚನದಲ್ಲಿ, ಮೇಲ್ನಾಡಿಗೆ ದಂಡನೆಯಾಗಿದೆ ಹೇಲೋನ್, ಯಾಚಾ, ಮೆಫಾತ್, ದೀಬೋನ್,
ನೆಬೋ, ಬೇತ್ ದಿಬ್ಲಾತಯಿಮ್, ಕಿರಿಯಾತಯಿಮ್, ಬೇತ್ ಗಾಮೋಲ್, ಬೇತ್ ಮಯೋನ್, ಕಿರಿಯೋತ್, ಬೋಚ್ರಾ. ಅಂತೂ ದೂರದ ಹತ್ತಿರದ ಮೋವಾಬಿನ ಎಲ್ಲ ಪಟ್ಟಣಗಳಿಗೂ ದಂಡನೆಯಾಗದೆ ಇಲ್ಲ. ಅಂದ್ರೆ ಈ ಎಲ್ಲಾ ಪ್ರಾಂತ್ಯಗಳಿಗೂ ದಂಡನೆ ಉಂಟಾಗುತ್ತೆ, ಎಲ್ಲಾ ಪ್ರಾಂತ್ಯಗಳಿಗೂ ಶಿಕ್ಷೆ ಬಂದೇ ಬರುತ್ತೆ ಅಂತ ಹೇಳಿ ಮೋವಾಬಿನ ಎಲ್ಲಾ ಪಟ್ಟಣದ ವಿಷಯಗಳನ್ನ, ಹೆಸರುಗಳನ್ನ 18ನೇ ವಚನದಿಂದ 24ನೇ ವಚನಗಳಲ್ಲಿ ನಾವು ನೋಡ್ತೇವೆ. ಸೊ ಈ 24 ವಚನಗಳು ಕೂಡ ಮೋವಾಬಿನ ವಿಷಯವ ಸಂಗತಿಗಳು, ಅದಕ್ಕೆ ತೀರ್ಪಾಗುತ್ತೆ ಅನ್ನುವಂತಹ ವಚನಗಳನ್ನು ನಾವು ನೋಡಿದ್ವಿ. ಇದು ಮೊದಲನೇ ಮೇನ್ ಭಾಗ. ಎರಡನೇಲಿ 25ನೇ ವಚನದಿಂದ 28ನೇ ವಚನದಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ, ಯಾಕೆ ಮೋವಾಬಿಗೆ ತೀರ್ಪು ಯಾಕೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿಂದ ನೋಡ್ತೇವೆ. 25ನೇ ವಚನದಿಂದ, ಮೋವಾಬಿನ ಕೊಂಬು ಕಡಿದು ಬಿದ್ದಿದೆ, ಅದರ ತೋಳು ಮುರಿದು ಹೋಗಿದೆ, ಇದು ಯೆಹೋವನ ನುಡಿ. ಅಂದ್ರೆ ಈ ಒಂದು ವಚನ ನಾವೆಲ್ಲ ನೋಡ್ಕೊಂಡು ಹೋದ್ರೆ ಕಂಪ್ಲೀಟ್ ಆಗಿ ಯಾಕೆ ಮೇನ್ ಅಂತಂದ್ರೆ, ಮೋವಾಬ್ ಬಹಳ ಹೆಮ್ಮೆಯಿಂದ ಜೀವಿಸಿದೆ. ಮೋವಾಬ್ ಪ್ರಾಂತ್ಯದವರು, ಮೋವಾಬ್ ದೇಶದವರು ತುಂಬಾ ಹೆಮ್ಮೆಯಿಂದ, ಗರ್ವದಿಂದ, ಒಂಥರ ಜಾಲಿಯಾಗಿ ದೇವರನ್ನ ಬಿಟ್ಟು, ದೇವರನ್ನ ನಿರಾಕರಿಸಿ, ಹೇಗೆ ಅಂತಂದ್ರೆ ಸ್ವಇಚ್ಛೆಯಿಂದ ಜೀವಿಸಿದವರು. ಹಾಗಾಗಿ ಇವರಿಗೆ ತೀರ್ಪು ಉಂಟಾಗುತ್ತೆ ಅಂತೇಳಿ ನಾವು ನೋಡ್ತೇವೆ. ಸೊ ಇದರಲ್ಲಿ 25ರಿಂದ 28 ಏನಿದೆ ಅಂತಂದ್ರೆ, ಹೆಮ್ಮೆಯಿಂದ ಕೂಡಿದ ಮೋವಾಬ್ ಇಸ್ರಾಯೇಲರಿಗಿಂತ ತಾನೇ ಶ್ರೇಷ್ಠ ಅಂತ ಅನ್ಕೊಂಡಿದೆ. ಈ 25ರಿಂದ 28 ವಚನಗಳು ನಾವೇನ್ ನೋಡ್ತೇವೆ ಅಂತಂದ್ರೆ, ಇಸ್ರಾಯೇಲ್ ವಿಷಯ ಬಂದಾಗ ಮೋವಾಬ್ ಒಂಥರ ಕುಚೋದ್ಯವಾಗಿ ಇತ್ತು. ಇಸ್ರಾಯೇಲ್ ರಂಗ ಆದ್ರ, ಓಹೋ ಸೆರೆ ಹೋಯ್ದ್ರಾ, ಓಹೋ ನಾಶ ಆಯ್ತಾ, ಆ ರೀತಿ ಮೋವಾಬ್ ಪ್ರಾಂತ್ಯದವರು ಇಸ್ರಾಯೇಲ್ ಪ್ರಾಂತ್ಯವನ್ನ ನೋಡಿ ತಲೆ ಆಡಿಸೋದು. ಹಂಗಾಯ್ತಾ, ಓಹೋ ಇಸ್ರಾಯೇಲ್ ಈ ತರ ಆಯ್ತಾ ಅಂತೇಳಿ ಅಂದುಕೊಳ್ಳುವಂತಹ ಸ್ಥಿತಿಯಲ್ಲಿ ಮೋವಾಬ್ ಇತ್ತು. ಅಂದ್ರೆ ಬೇರೆ ದೇಶದವರು, ದೇವರಾದುಕೊಂಡಂತ ದೇಶದವರನ್ನ ನೋಡಿ ಒಂಥರ ಹಾಸ್ಯಕ್ಕೆ ಗುರಿ ಮಾಡ್ತಾ ಇದ್ರು. ಇಲ್ಲಿ 26ನೇ ವಚನದಲ್ಲಿ ನಾವು ನೋಡ್ಬೋದು, ಮೋವಾಬಿಗೆ ತಲೆಗೇರುಗೊಳಿಸಿದಿರಿ, ಅದು ಯೆಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡಿತ್ತಲ್ಲ, ಅದು ತನ್ನ ವಾಂತಿಯಲ್ಲಿ ದುಪ್ಪನೆ ಬಿದ್ದು ಗೇಲಿಗೆ ಗುರಿಯಾಗುವುದು. 27ನೇ ವಚನ, ಇಸ್ರಾಯೇಲು ನಿನಗೆ ಗೇಲಿಯಾಯಿತಷ್ಟೇ, ಅದು ಕಳ್ಳರ ಗುಂಪಿನಲ್ಲಿ ಸೆರೆಯಿದ್ದಾಗಿ ಹಿಡಿಯಲ್ಪಟ್ಟಿದ್ದೇನು, ನೀನು ಇಸ್ರಾಯೇಲ್ ಪ್ರಸ್ತಾಪ ಎತ್ತುವಾಗಲೆಲ್ಲ ತಲೆಯಾಡಿಸುತ್ತೀಯಲ್ಲವೇ. ಮೋವಾಬ್ಯರೇ, ಪಟ್ಟಣಗಳನ್ನು ಬಿಟ್ಟು ಬಂಡೆ ಗುಹೆಗಳಲ್ಲಿ ವಾಸಿಸಿರಿ, ಹಳ್ಳ ಕೊಳ್ಳದ ಆಚೆ ಪಕ್ಕೆಯಲ್ಲಿ ಗೂಡನ್ನು ಕಟ್ಟಿಕೊಳ್ಳುವ ಪಾರಿವಾಳದಂತಿರ್ರಿ. ಸೊ ಇಸ್ರಾಯೇಲ್ ಪ್ರಾಂತ್ಯದಲ್ಲಿ ಇಸ್ರಾಯೇಲ್ ವಿಷಯನೆಲ್ಲ ಕೇಳಿಸ್ಕೊಂಡು ನೀವು ಅದನ್ನ ಹಾಸ್ಯ ಮಾಡ್ತಾ ಇದ್ದೀರಲ್ಲ, ನಿಮಗೆ ಗತಿ ಅದಕ್ಕಿಂತ ಹೀನಾಯವಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಸೊ 29 ಮತ್ತು 29ರಿಂದ 35ನೇ ವಚನ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಮೋವಾಬಿನ ಹೆಮ್ಮೆ ಕಡಿಯುತ್ತೆ. 29ನೇ ವಚನದಿಂದ 35ನೇ ವಚನದವರೆಗೂ ಮೋವಾಬಿನ ಹೆಮ್ಮೆ ಅನ್ನುವಂಥದ್ದು ಹೆಂಗೆ ಕಡಿಮೆ ಆಗುತ್ತೆ, ಏನೆಲ್ಲ ಮಾಡ್ತೀರಿ ಅಂತ ಹೇಳಿ ಪ್ರವಾದನೆ ವಿಷಯಗಳಿದ್ದಾವೆ. 29ನೇ ವಚನ ನೋಡ್ರಿ, ಮೋವಾಬ್ಯರಿಗೆ ಬಹು ಸೊಕ್ಕೇರಿದೆ ಎಂಬ ಅವರ ಹೆಮ್ಮೆಯು, ಸುದ್ದಿಯು, ಅವರ ಡಂಬ, ಅಹಂಕಾರ, ಸ್ವಾಭಿಮಾನ, ಸ್ವಪ್ರತಿಷ್ಠೆ, ಇವುಗಳ ಸಮಾಚಾರವು ನಮ್ಮ ಕಿವಿಗೆ ಬಿದ್ದಿದೆ. ಯೆಹೋವನು ಹೇಳುವುದೇನೆಂದರೆ, ಅವರ ಗರ್ವೋದ್ರೇಕವು ನನಗೆ ಗೊತ್ತು, ಅದು ಬರೀ ಬುರುಡೆಯೇ, ಅವರು ಕೊಚ್ಚಿಕೊಳ್ಳುವುದೆಲ್ಲ ನಿರರ್ಥಕ ಎಂಬುದೇ. ಸೊ ಇಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ಮೋವಾಬಿನ ಗರ್ವೋದ್ರೇಕವು ನನಗೆ ಗೊತ್ತಿದೆ. ಅದರ ಹರ್ಷಾನಂದ ಎಲ್ಲ 33ನೇ ವರ್ಷದಲ್ಲೂ ನೋಡ್ತೇವೆ. ಹರ್ಷಾನಂದಗಳು ತೋಟಗಳಿಂದಲೂ ಮೋವಾಬಿನ ಇಡೀ ದೇಶದಿಂದಲೂ ತೊಲಗಿವೆ. ಅಂದ್ರೆ ಅವ್ರು ಏನ್ ಸಂತೋಷವಾಗಿದ್ದಾರೆ, ಅವರು ಗರ್ವಕ್ಕೆ ಈಡಾಗಿದ್ದಾರೆ. ಅವ್ರು ನಮ್ಮನ್ನ ಇನ್ನು ನಮ್ಗೇನ್ ತೊಂದರೆ ಇಲ್ಲ, ಈಗ ನಾವ್ ಚೆನ್ನಾಗಿದ್ದೀವಿ, ನಮ್ ಸಿಟಿ ನೋಡ್ರಿ, ನಮ್ ಊರ್ ನೋಡ್ರಿ, ಯಾವುದೇ ಕೊರತೆ ಇಲ್ಲ ನಮ್ಮ ಊರಲ್ಲಿ, ನಮ್ಮ ತೊಂದರೆ ಉಂಟಾಗಲ್ಲ, ಎಲ್ಲ ಚೆನ್ನಾಗಿದ್ದೀವಿ, ನಾವ್ ಹೆಂಗ್ ಬೇಕಾದ್ರೆ ಜೀವನ ಮಾಡ್ಬೋದು ಅಂತೇಳಿ ಅವ್ರು ಏನ್ ಹೆಮ್ಮೆಯಿಂದ ಎಲ್ಲ ಜೀವನ ಮಾಡ್ತಾ ಇದ್ರಲ್ಲ, ಇದೆಲ್ಲ ನನಗ್ ಗೊತ್ತು ಅಂತೇಳಿ ದೇವ್ರು 29ನೇ ವಚನ 30ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ಅವರ ಗರ್ವೋದ್ರೇಕವು ನನಗೆ ಗೊತ್ತು, ಅದು ಬರೀ ಬುರುಡೆಯೇ,
ಅವರು ಕೊಚ್ಚಿಕೊಳ್ಳುವುದೆಲ್ಲ ನಿರರ್ಥಕ ಎಂಬುದೇ ಅನ್ನುವಂಥದ್ದು. ಸೊ 35ನೇ ವಚನದವರೆಗೂ ಅವರ ಹೆಮ್ಮೆ ಕೆಳಗಿಳಿಯುವಂಥದ್ದನ್ನ ನಾವು ನೋಡ್ತೇವೆ. 36ರಿಂದ 42 ವಚನ ಮೋವಾಬಿಗಾಗಿ ಶೋಕಿಸುವಂತಹ ವಚನಗಳಿದೆ. ಸೊ ದೇವರು ಈಗ ಮೋವಾಬ್ ಅನ್ನುವಂಥದ್ದು ನಾಶಕ್ಕೆ ಗುರಿಯಾಗುವಂಥದ್ದೇ ಸರಿ, ಆದ್ರೂ ಕೂಡ ದೇವರಿಗೆ ಮತ್ತು ದೇವರ ಸೇವಕರುಗಳಿಗೆ ಇದರ ವಿಷಯವಾಗಿ ಬೇಸರ ಸಂಗತಿ ಇದೆ. 48ನೇ 36ನೇ ವಚನದಲ್ಲಿ ದೇವರು ಹೇಳ್ತಾನೆ, ಆದ್ದರಿಂದ ಮೋವಾಬಿನ ಮತ್ತು ಕೀರ್ ಹೆರೆಸಿನವರ ನಿಮಿತ್ತ ನನ್ನ ಹೃದಯವು ಕೊಳಲುಗಳಂತೆ ಮೊರೆ ಇಡುತ್ತದೆ. ಅಂದ್ರೆ ಬೇಜಾರಾಗುತ್ತೆ. ಎಷ್ಟೇ ಅವ್ರ ತೊಂದರೆಗೀಡಾದ್ರೂ ಕೂಡ ಅವರು ಕೂಡ ನಾನು ಸೃಷ್ಟಿಸಿದಂಥವ್ರೆ, ನನ್ನ ಜನಾಂಗದವ್ರೆ ಅನ್ನುವಂತಹ ರೀತಿಯಲ್ಲಿ ಸ್ವಲ್ಪ ಬೇಸರ ಸಂಗತಿಯನ್ನ, ಶೋಕ ನುಡಿಗಳನ್ನ 42 ವಚನಗಳವರೆಗೆ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ 42ನೇ ವಚನ ನಾವು ನೋಡ್ತೀವಿ ಏನಂತಂದ್ರೆ, ಮೋವಾಬು ಯೆಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡದರಿಂದ ಅದು ಹಾಳಾಗಿ ಇನ್ನೂ ಜನಾಂಗವೆನಿಸಿಕೊಳ್ಳದು. ಸೊ ಈಗ ಬಹಳ ಪ್ರಾಮುಖ್ಯವಾಗಿ ಮೋವಾಬ್ ನಾಶವಾಗುವುದಕ್ಕೆ ಕಾರಣ ಏನಂತಂದ್ರೆ ಇದೇ ವಚನ. ಯೆಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡದರಿಂದ ಅದು ಹಾಳಾಗಿ ಹೋಯಿತು. ಇದೇ ಮೇನ್ ಕಾರಣ. ಮೋವಾಬಿನ ಹೆಮ್ಮೆ, ಮೋವಾಬಿನ ಘನತೆ, ಗೌರವ ಅದೆಲ್ಲ ಅವರು ನೆನ್ಸ್ಕೊಂಡು ದೇವ್ರಿಗೆ ಸ್ತೋತ್ರ ಮಾಡ್ಬೇಕಾಗಿತ್ತು. ದೇವ್ರೇ ಚೆನ್ನಾಗಿ ಇಟ್ಟಿದ್ಯಾ ಅಂತ ತಗ್ಗಿಸ್ಕೊಳ್ಬೇಕಾಗಿತ್ತು. ಆದ್ರೆ ಅವ್ರು ಯಾವ್ದು ಮಾಡ್ಲಿಲ್ಲ. ದೇವ್ರನ್ನ ನಿರಾಕರಿಸಿಕೊಂಡ್ರು, ಯೆಹೋವನನ್ನು ತಿರಸ್ಕರಿಸಿದ್ರು ಮತ್ತು ತಮ್ಮ ವಿಚಾರಗಳಲ್ಲಿ ಅವ್ರು ಉಬ್ಬಿಕೊಂಡ್ರು. ನಮ್ಗೆಲ್ಲ ಜ್ಞಾನವಂತರಿದ್ದಾರೆ, ಪರಾಕ್ರಮಶಾಲಿಗಳಿದ್ದಾರೆ, ನಮ್ ದೇಶ ಸೇಫ್ ಇದೆ, ನಮ್ ದೇಶ ರಿಚ್ ಇದೆ, ಇನ್ನು ತೊಂದರೆ ಇಲ್ಲ. ಆ ಮೋವಾಬ್ ಪ್ರಾಂತ್ಯ ಕೂಡ ಒಂದು ಟ್ರೇಡಿಂಗ್ ಮೇನ್ ಸಿಟಿ ಆಗಿತ್ತು, ಅಂದ್ರೆ ವ್ಯಾಪಾರ ಸ್ಥಳವಾಗಿತ್ತು ಮೋವಾಬ್ ದೇಶ ಕೂಡ. ಅದರ ಆನ್ ದಿ ವೇ ವ್ಯಾಪಾರಕ್ಕೆ ಹೋದ್ರೆ ಈಗ ಒಂದೇ ಕಡೆಯಿಂದ ಇನ್ನೊಂದು ಕಡೆ ವ್ಯಾಪಾರಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅದು ಮಧ್ಯದಲ್ಲಿ ಮೋವಾಬ್ ಇತ್ತು. ಸೊ ಇದೊಂದು ವ್ಯಾಪಾರದ ಹೈವೇ ಆಗಿತ್ತು ಮೋವಾಬ್. ಹಾಗಾಗಿ ನಮ್ಗೇನ್ ತೊಂದರೆ ಇಲ್ಲ, ನಾವ್ ಹೀಗೆ ಇದ್ಬಿಡ್ತೀವಿ ಅಂತ ಹೇಳಿ ಮೋವಾಬ್ ಪ್ರಾಂತ್ಯವು ಅಹಂಕಾರಗೊಂಡಿತ್ತು, ಉಬ್ಬಿಕೊಂಡಿತ್ತು. ಹಾಗಾಗಿ ಅದು ಇನ್ನು ನಾಶವಾಗುತ್ತೆ. 43ನೇ ವಚನ, ಯೆಹೋವನು ಇಂತೆನ್ನುತ್ತಾನೆ, ಮೋವಾಬಿನ ನಿವಾಸಿಯೇ, ಭಯವು, ಗುಂಡಿಯು, ಬಲೆಯು ನಿನಗೆ ಕಾದಿದೆ. ಭಯವು, ಗುಂಡಿಯು, ಬಲೆಯು ನಿನಗೆ ಕಾದಿವೆ. 44ನೇ ವಚನ, ಭಯಕ್ಕೆ ಓಡುವವನು ಗುಂಡಿಯಲ್ಲಿ ಬೀಳುವನು, ಗುಂಡಿಯಿಂದ ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ಸೊ ನಿಮಗೆ 3 ವಿಷಯಗಳಿದೆ. ಭಯ ಇದೆ, ಗುಂಡಿ ಇದೆ, ಬಲೆ ಇದೆ. ಭಯ ಪಟ್ಟು ನೀವು ಓಡುವವರಾದ್ರೆ ನೀವು ಗುಂಡಿಯಲ್ಲಿ ಬೀಳ್ತೀರಿ. ಒಂದ್ ವೇಳೆ ಗುಂಡಿಯಲ್ಲಿ ಎದ್ದು ನಾನು ತಪ್ಪಿಸ್ಕೊಳ್ತೀನಿ ಅಂತ ಗುಂಡಿಯಿಂದ ಎದ್ರೆ ಬಲೆಗೆ ಸಿಕ್ಕೊಳ್ತೀರಿ. ಅಂದ್ರೆ ನಿಮಗೆ ಎಲ್ಲೂ ಪ್ರೊಟೆಕ್ಷನ್ ಇಲ್ಲ. ನೀವು ಹೆಂಗೋದ್ರೂ ಈ ದೇವರ ತೀರ್ಪಿನಿಂದ ತಪ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ. 43ನೇ ವಚನದಿಂದ ಹಿಡಿದು 47ನೇ ವಚನದವರೆಗೂ ಪಟ್ಟು ಬಿಡದ ತೀರ್ಪು. ನೀವು ಹೇಗೆ ಆದ್ರೂ ತಪ್ಪಿಸ್ಕೊಳ್ಬೇಕಂತಂದ್ರೂ ಆಗಲ್ಲ. 3 ವಿಷಯಗಳಿಲ್ಲಿ ನಾವು 43ನೇ ವಚನದಲ್ಲಿ ನೋಡ್ತೇವೆ. ಭಯವು, ಗುಂಡಿಯು, ಬಲೆಯು. 44ನೇ ವಚನದಲ್ಲಿ ಭಯಕ್ಕೆ ತಪ್ಪಿಸಿಕೊಂಡು ಓಡಿದ್ರೆ ಗುಂಡಿಯಲ್ಲಿ ಬೀಳ್ತೀಯ. ಸರಿ, ಒಂದು ವೇಳೆ ಗುಂಡಿಯಲ್ಲಿ ತಪ್ಪಿಸ್ಕೊಂಡು ಮೇಲೆ ಹತ್ತಿ ಬಂದ್ರೆ ಬಲೆಗೆ ಸಿಕ್ಕೊಳ್ಳಿ. ನೀನ್ ಏನ್ ಮಾಡಿದ್ರು ದೇವರನ್ನ ನಿರಾಕರಿಸಿದ್ರಿಂದ, ದೇವರನ್ನ ತಿರಸ್ಕರಿಸಿದ್ರಿಂದ ನಿನಗೆ ನಾಶ ತಪ್ಪಿದ್ದಲ್ಲ. ಸೊ ಹಾಗಾಗಿ ಈ ಒಂದು ಎಲ್ಲಾ ವಚನಗಳು, 46 ವಚನಗಳು ಕೂಡ ಹೆಮ್ಮೆಯ ಕಾರಣದಿಂದ ನೀನ್ ನಾಶ ಆಗ್ತೀಯ ಅನ್ನುವಂಥದ್ದು ನೋಡ್ತೇವೆ. ಆದಾಗಿಯೂ ಕೂಡ 47ನೇ ವಚನದಲ್ಲಿ ಲಾಸ್ಟ್ ಲೈನ್ ಒಂದು ಹೇಳ್ತಾರೆ, ಆದರೂ ಅಂತ್ಯದಲ್ಲಿ ನಾನು ಮೋವಾಬಿನ ದುರವಸ್ಥೆಯನ್ನು ತಪ್ಪಿಸುವೆನು, ಇದು ಎಂದು ಯೆಹೋವನು ಅನ್ನುತ್ತಾನೆ. ಅಂದ್ರೆ ಒಂದು ವೇಳೆ ನೀನು ದೇವರನ್ನ ನಂಬಿದ್ರೆ, ದೇವರನ್ನ ಈಗಲಾದ್ರೂ ಲಾಸ್ಟ್ ಅಟ್ ದ ಎಂಡ್ ಆಫ್ ಮೂಮೆಂಟ್ ಅಲ್ಲಾದ್ರೂ ನಿನ್ ಸಂಪೂರ್ಣ ಮನಸ್ಸಿನಿಂದ ದೇವರನ್ನ ಅಂಗೀಕರಿಸಿಕೊಂಡ್ರೆ ನಿನ್ನ ಆ ದುರಾವಸ್ಥೆಯನ್ನ ತಪ್ಪಿಸಿ ಕಾಯುವೆನು ಅನ್ನುವಂಥದ್ದು. ಆತ್ಮಿಕವಾಗಿ ನಾವಿದನ್ನ ನೋಡ್ಬೇಕಂತಂದ್ರೆ, ಸ್ಟಾರ್ಟಿಂಗ್ ನಾವು ಹೆಮ್ಮೆ ಪಡ್ತಾ ಜೀವನ ಮಾಡ್ತಾ ಇದ್ರೆ, ದೇವರನ್ನ ನಿರಾಕರಿಸಿದ್ರೆ, ಆಲಸ್ಯಗಾರರಾಗಿದ್ರೆ ದೇವರು ನಮ್ಮನ್ನ ನಾಶ ಮಾಡ್ತಾನೆ. ನಾಶ ಮಾಡ್ಲಿಕ್ಕೆ ಎಲ್ಲಾ ವಿಪತ್ತುಗಳನ್ನ ನಮ್ಮ ಮುಂದೆ ಆಲ್ರೆಡಿ ಇಟ್ಟಿದ್ದಾನೆ. ಆದಾಗ್ಯೂ ಲಾಸ್ಟ್ ವಚನ 47ನೇ ವಚನ, ಆದರೂ ಅಂತ್ಯದಲ್ಲಿ ಒಂದು ವೇಳೆ ನೀನು ದೇವರನ್ನ
ಸ್ವೀಕರಿಸಿ ಮತ್ತೆ ಒಳ್ಳೆ ಮಾರ್ಗದಲ್ಲಿ ನಡೆಯುವವನಾದರೆ ನಿನಗೆ ದುರಾವಸ್ಥೆಯನ್ನ ದೇವರು ತಪ್ಪಿಸುತ್ತಾನೆ. ಇದು ಮೋವಾಬಿನ ವಿಷಯವಾದ ದೈವೋಕ್ತಿ, ಮೋವಾಬಿನ ವಿಷಯವಾದ ತೀರ್ಪು ಇದಾಗಿದೆ. ಯಾಕೆ ತೀರ್ಪಾಯ್ತು, ತೀರ್ಪಿಂದ ಏನೇನೆಲ್ಲ ಆಗುತ್ತೆ, ಮತ್ತೆ ಅವ್ರಿಗೆ ಏನೇನೆಲ್ಲ ದುರ್ಗತಿ ಆಗುತ್ತೆ ಅನ್ನುವಂಥದ್ದನ್ನ ಈ ಒಂದು ವಚನದಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ಆತ್ಮಿಕ ವಿಷಯ ಹೋಲಿಸಿ ನಾವು ನೋಡ್ಬೇಕಂತಂದ್ರೆ ನಾವು ದೇವರನ್ನು ನಿರಾಕರಿಸಬಾರದು. ಮುಖ್ಯವಾಗಿ ನಾನು 2 ವಚನಗಳನ್ನ ಈ ಒಂದು ಅಧ್ಯಾಯದಲ್ಲಿ ನಾನು ನೋಡಿದ್ದು ಏನಂತಂದ್ರೆ 48ನೇ ಅಧ್ಯಾಯ 7ನೇ ವಚನ, ನಮ್ಮ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸವಿಟ್ಟರೆ ನಾವು ಶತ್ರುವಿನ ಕೈವಶವಾಗುವೆವು. 42ನೇ ವಚನ, ಯೆಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡದ್ದರಿಂದ ನಾವು ಹಾಳಾಗುವುದು. ಇದು 2 ವಚನಗಳನ್ನ ನಾವು ಧ್ಯಾನ ಮಾಡೋಣ. ನಮ್ಮ ಜೀವಿತಗಳಲ್ಲಿ ಈ ಸಂಗತಿಗಳೇನಾದ್ರೂ ಮೋವಾಬಿನವರ ಹಾಗೆ ನಾವೇನಾದ್ರೂ ಇದ್ದದ್ದೇ ಆದರೆ ನಾಶನಕ್ಕೆ ಗುರಿ ಆಗ್ತೇವೆ. ಒಮ್ಮೆ ಮಾಡಿಕೊಳ್ಳೋಣ, ಸೆಲ್ಫ್ ಎಕ್ಸಾಮಿನ್ ಮಾಡಿಕೊಳ್ಳೋಣ. ಮೋವಾಬಿನವರಂತೆ ಹೆಮ್ಮೆ ಪಡ್ತಾ ಇದ್ದೇವಾ? ನಮ್ಮ ಧನರಾಶಿಗಳ ಮೇಲೆ, ನಮ್ಮ ಸ್ವತ್ತಿನ ಮೇಲೆ, ನಮ್ಮ ಜ್ಞಾನ ವಿವೇಕಗಳ ಮೇಲೆ, ನಮ್ಮ ಸಂಪರ್ಕಗಳ ಮೇಲೆ ನಾವು ಹೆಮ್ಮೆ ಪಡ್ತಾ ಇದ್ದೀವಾ? ದೇವರನ್ನ ಬಿಟ್ಟಿದ್ದೀವ ಅಥವಾ ದೇವರೊಂದಿಗೆ ಇದ್ದೇವಾ? ಅಥವಾ ನಮ್ಮ ಜೀವನ ಇನ್ನೂ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ ಉಬ್ಬಿಕೊಳ್ತಾ ಇದ್ದೀವಾ? ವಿಚಾರ ಮಾಡಿ ಕೊನೆಯ ವಚನ ಹೇಳುವ ಹಾಗೆ ನಾವು ಈಗಲಾದ್ರೂ ದೇವರ ಕಡೆಗೆ ಮನಪೂರ್ವಕವಾಗಿ ತಿರುಗಿಕೊಳ್ಳೋಣ. ಈ ಒಂದು ದುರಾವಸ್ಥೆಯಿಂದ ತಪ್ಪಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡಿ. ಪರಮ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ನನಗೆ ಸ್ತೋತ್ರಿಸುವ. ಹೌದು, ಮೋವಾಬಿನ ವಿಷಯವಾದಂತಹ ಒಂದು ತೀರ್ಪು ನಾವು ಕಂಡಿದ್ದೇವೆ ಸ್ವಾಮಿ. ಹೆಮ್ಮೆ ಪಟ್ಟರೆ, ಅಹಂಕಾರ ಪಟ್ಟರೆ, ನಿನ್ನನ್ನು ತಿರಸ್ಕರಿಸಿದರೆ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ಮೋವಾಬಲ್ಲಿ ಕರ್ತನೆ ಸ್ವಾಮಿ, ಮೋವಾಬಿನ ವಿಷಯವಾಗಿ ನಾವು ತಿಳ್ಕೊಂಡಿದ್ದೇವೆ. ಪ್ರೀತಿಯುಳ್ಳ ದೇವರೇ, ನಾವು ಹೆಮ್ಮೆಯಿಂದ ಜೀವಿಸಲಾರದೆ, ನಿನ್ನನ್ನು ತಿರಸ್ಕರಿಸಲಾರದೆ, ನಮ್ಮ ಕೆಲಸಗಳಲ್ಲಿ, ನಮ್ಮ ಧನರಾಶಿಗಳಲ್ಲಿ, ನಮ್ಮ ಎಲ್ಲಾ ವಿಷಯಗಳಲ್ಲಿ ನಾವು ಹೆಮ್ಮೆ ಪಡಲಾರದೆ, ಹೆಮ್ಮೆ ಪಡುವವನು ಕರ್ತನನ್ನು ಕಂಡುಕೊಂಡಿದ್ದೇನೆ ಅನ್ನುವಂಥ ವಿಷಯಗಳಲ್ಲಿ ಹೆಮ್ಮೆ ಪಡಲಿ ಅನ್ನುವಂಥ ವಚನದ ಪ್ರಕಾರ ನಾವು ಕರ್ತನೆ ಸ್ವಾಮಿ ನಿನ್ನಲ್ಲಿ ಹೆಚ್ಚಿಸಿಕೊಳ್ಳಿಕ್ಕಾಗುತ್ತೆ ಸಹಾಯ ಮಾಡಿ. ನಿನ್ನನ್ನು ತಿಳಿದುಕೊಂಡಿದ್ದೇವೆ, ನಿನ್ನನ್ನು ಅರಿತುಕೊಂಡಿದ್ದೇವೆ ಅನ್ನುವಂಥ ವಿಷಯಗಳಲ್ಲಿ ನಾವು ಹೆಮ್ಮೆ ಪಡಲಿಕ್ಕಾಗುತ್ತೆ ಸಹಾಯ ಮಾಡಿ. ದೇವರೇ, ವಾಕ್ಯವನ್ನು ಕಲಿತುಕೊಂಡಿದ್ದೇವೆ, ವಾಕ್ಯವನ್ನ ಮರೆತು ಬಿಡಲಾರದಂತೆ ನಮ್ಮ ಜೀವನಗಳಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕಾಗುತ್ತೆ, ವಾಕ್ಯದಂತೆ ನಾವು ನಡೀಲಿಕ್ಕಾಗುತ್ತೆ. ನಮಗೆ ಸಹಾಯ ಮಾಡಿ. ಈ ಒಂದು ದಿನವನ್ನು ಕಳುಹಿಸಿಕೊಡುತ್ತೇವೆ. ದಿನದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸ್ವಾಮಿ ಅದು ಸಫಲ ಆಗ್ಲಿಕ್ಕಾಗುತ್ತೆ ಸಹಾಯ ಮಾಡಿ. ನಿನ್ನನ್ನು ಬಿಟ್ಟು ಹೋಗಲಾರದಂತೆ, ನಿನಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡಲಾರದಂತೆ ಎಚ್ಚರವಾಗಿರ್ಲಿಕ್ಕಾಗುತ್ತೆ ಸಹಾಯ ಮಾಡಿ. ದೇವರೇ, ಕಲ್ವಾರಿ ಚಾಪಲ್ ಸೇವೆಗಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ನಾಯಕರುಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲಾ ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನ, ಅವರ ಕುಟುಂಬವನ್ನ, ಅವರ ಸೇವೆಯನ್ನ ಆಶೀರ್ವದಿಸಲು, ಅಭಿವೃದ್ಧಿ ಪಡಿಸಲು ಸ್ವಾಮಿ. ಎಲ್ಲಾ ವಿಷಯಗಳಲ್ಲಿ ಕರ್ತನೇ ಸ್ವಾಮಿ ನೀವು ಮಾತ್ರ ಮಹಿಮೆ ಹೊಂದಿರಿ. ಇಲ್ಲಿವರೆಗೂ ನಮ್ಮನ್ನು ನಡೆಸುತ್ತಿರುವ ಸ್ತೋತ್ರ ಯೇಸುವಿನ ಮುಂದೆ ನಾವೆಲ್ಲ ಪ್ರಾರ್ಥಿಸಿ ಬೇಡುತ್ತೇನೆ ಜೀವನ. ಆಮೇಲೆ